ಹಾಯ್ ವೆಲ್ಕಮ್ ಟು ಸೀರಿಯಸ್ ಸಮಾಚಾರ. ತಿರುಪತಿ ಯಾತ್ರೆಯಲ್ಲಿ ಪ್ರತಿಯೊಂದನ್ನು ಕೂಡ ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಸಮಯದಲ್ಲಿ ನೀವು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿದ್ರೆ ನಿಮ್ಮ ಸಕಲ ಇಷ್ಟಗಳು ನೆರವೇರ್ತವೆ, ನಿಮ್ಮ ಮನಕಾಮನೆಗಳು ಕೂಡ ನೆರವೇರ್ತವೆ. ನೀವು ಈ ಸಮಯದಲ್ಲಿ ದರ್ಶನ ಮಾಡೋದ್ರಿಂದ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ನಿಮಗೆ ಲಭಿಸುತ್ತೆ. ಯಾಕಂದರೆ ಈ ಸಮಯ ಅಷ್ಟೊಂದು ಪವರ್ಫುಲ್ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ಅಷ್ಟು ಪವಿತ್ರವಾದ ಸಮಯ ಇದು. ತಿರುಪತಿ ತಿಮ್ಮಪ್ಪ ಎದ್ದು ಪ್ರತಿಯೊಂದು ಭಕ್ತರ ಕಷ್ಟ ಇಷ್ಟಗಳನ್ನು ಕೇಳುವಂಥ ಸಮಯ ಇದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇದು ಹೇಗೆ ಅಂತಂದರೆ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ನೀವು ಹೋಗ್ತೀರಾ, ಹೋಗುವಾಗ ಪ್ರತಿಯೊಬ್ಬರು ಕೂಡ ಒಳ್ಳೆ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ಹೋಗಬೇಕು. 5 ತಪ್ಪುಗಳನ್ನಂತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ತಿರುಪತಿ ತಿಮ್ಮಪ್ಪನಿಗೆ ಇಷ್ಟ ಆಗೋದೇ ಇಲ್ಲ. ಮೊದಲನೇದು, ಅಲ್ಲಿ ಹೋಗಿ ಕೆಟ್ಟ ಮಾತುಗಳನ್ನು ಆಡಬಾರ್ದು. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಮಾಧಾನದಿಂದ ಇರಬೇಕು. ಅಲ್ಲಿ ನಿಮಗೆ ತುಂಬ ಇರಿಟೇಷನ್ ಮಾಡೋರು ಇರ್ತಾರೆ, ಕೆಲವರು ಜಗಳ ಆಡ್ತಾರೆ, ಕೆಲವರು ತಳ್ತಾರೆ, ನೂಕ್ತಾರೆ, ಇನ್ನೊಂದೇನೋ ಆಗುತ್ತೆ ಅಂತ ನೀವು ಅಗ್ರೆಸಿವ್ ಆಗಿ ಅವ್ರ ಹತ್ರ ಜಗಳ ಆಡ್ತಾ ಇರ್ತೀರ. ಜಗಳ ಆಡಬೇಕಾದ್ರೆ ಮಿಸ್ಸಾಗಿ ಕೆಟ್ಟ ಮಾತು ಬರ್ಬೋದು. ಆ ತಿರುಪತಿ ತಿಮ್ಮಪ್ಪನ ಆಲಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಮಾತುಗಳನ್ನು ಆಡಬೇಡಿ. 2ನೇದು, ಕೋಪ ಮಾಡ್ಕೋಬೇಡಿ. 3ನೇದು, ನಿಮ್ಮ ಮನಸ್ಸನ್ನು ತುಂಬ ಶಾಂತವಾಗಿರಿಸಿದ್ರೆ ತುಂಬಾ ಒಳ್ಳೆಯದು. ಕೆಟ್ಟ ಮಾತುಗಳನ್ನು ಆಡದೆ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಯೋಚನೆಗಳು ಬರಬಾರ್ದು. ಅಂದರೆ ನಿಮ್ಮ ಹೆಂಡತಿ ಮೇಲೆ ಆಗಲಿ, ಇನ್ನೊಂದೇ ಇರಲಿ, ನಿಮ್ಮ ಪ್ರೀತಿ ಪ್ರೇಮ ಪ್ರತಿಯೊಂದು ಕೂಡ ನಿಮ್ಮ ಮನಸ್ಸಲ್ಲಿರಲಿ. ಆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋವರೆಗೂ ಕೂಡ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ಹುಟ್ಟೋ ಹಾಗೆ ಮಾಡ್ಕೋಬೇಡಿ. ಅಲ್ಲಿ ಹೋದ್ಮೇಲೆ ಪ್ರತಿಯೊಬ್ಬರು ಕೂಡ ಬರಿಗಾಲಲ್ಲೇ ಹೋಗಬೇಕು, ಚಪ್ಪಲಿ ಹಾಕ್ಕೊಂಡಂತೂ ಹೋಗಬಾರ್ದು. ಯಾಕಂದರೆ ಹಾಕ್ಕೊಂಡು ಹೋಗೋರು ತುಂಬ ಜನ ಅಲ್ಲೂ ಹೋಗ್ತಾರೆ, ಆದರೆ ಒಳಗಡೆ ತನಕ ಏನು ಬಿಡೋದಿಲ್ಲ. ಆದರೂ ಕೂಡ ಅಲ್ಲಿ ಚಪ್ಪಲಿ ಬಿಟ್ಟು ನೀವು ಓಡಾಡೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾವ ಸಮಯ ಹೇಗೆ ದರ್ಶನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತಾ ಹೋಗ್ತೀನಿ. ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಬೇಕು. ಹೇಳುವಾಗ ಅರ್ಧಂಬರ್ಧ ತಿಳಿಸೋದು ಒಳ್ಳೆಯದಲ್ಲ. ನೀವು ಹೋದ ತಕ್ಷಣ ಮೊದಲು ಮಾಡಬೇಕಾದಂಥ ಕೆಲಸ, ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಕೊಂಡು ಮೊದಲು ವರಹಸ್ವಾಮಿ ದರ್ಶನ ಮಾಡಬೇಕು. ಯಾಕಂದರೆ ಸ್ವಾಮಿಗೆ ಜಾಗ ಕೊಟ್ಟಂತಹ ಸ್ವಾಮಿ ಅವರು. ಅವ್ರ ಹತ್ರ ಹೋಗಿ ಮೊದಲು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರೋ ಹಾಗೆ ಕೇಳ್ಕೊಳ್ಳಿ. ಇನ್ನೊಂದು, ಜನ ತುಂಬ ಆತರದಲ್ಲಿ ಹೋಗ್ತೀರಾ, ಏನೇನೋ ನಿಮ್ಮ ಟೆನ್ಷನ್ ಇರುತ್ತೆ, ಇಲ್ಲ ಒಂದು ರಶ್ಶಲ್ಲಿ ನಿಂತಿದ್ದು ತುಂಬ ಸುಸ್ತಾಗಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಹೋದಾಗ ಅವ್ರನ್ನ ನೋಡೋ ಆತರದಲ್ಲಿ ನಿಮ್ಮ ಇಷ್ಟಾರ್ಥಗಳೇನಿದೆ ಅದನ್ನು ಕೇಳ್ಕೊಳ್ಳೋದನ್ನೇ ಮರ್ತು ಬಿಡ್ತೀರಾ. ಮೊದಲು ನಿಮ್ದು ಏನೇ ಸುಸ್ತಿರಲಿ, ಸಂಕಟ ಇರಲಿ, ಹೋದ ತಕ್ಷಣ ಮೊದಲು ನಿಮ್ಮ ಇಷ್ಟಗಳನ್ನ ಬೇಡ್ಕೊಳ್ತಾನೆ ಕೈ ಮುಗಿರಿ. ಆವಾಗಲೇ ದೇವರಿಗೆ ನಿಮ್ಮ ಇಷ್ಟಾರ್ಥ, ನಿಮ್ಮ ಕಷ್ಟ ನೋವು ಪ್ರತಿಯೊಂದು ಏನು ಅಂತ ಅರ್ಥ ಆಗೋದು, ಕೇಳಿಸೋದು. ದೇವ್ರು ನೋಡ್ತಿರ್ತಾನೆ ಅಂತ ನೀವು ಹೇಳ್ಬೋದು, ಆದರೆ ನಿಮ್ಮ ಬಾಯಲ್ಲಿ ಹೇಳಿದ್ರೇ ದೇವ್ರು, ನಿಮ್ಮ ಮನಸ್ಸಿಂದ ಬೇಡ್ಕೊಂಡ್ರೇ ಅದು ದೇವರಿಗೆ ಮುಟ್ಟುವಂಥದ್ದು. ಮೊದಲು ವರಹಸ್ವಾಮಿನ ದರ್ಶನ ಮಾಡ್ಕೊಳ್ಳಿ, ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ. ತದನಂತರ ಹೋಗಿ ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ತೀರಾ ಅಲ್ವಾ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವಾಗ ಕ್ಯೂವಲ್ಲಿ ನಿಂತಿರ್ತೀರಾ, ಅಷ್ಟೊಂದು ರಶ್. ಸರ್ವದರ್ಶನಕ್ಕೆ ಹೋಗೋರ್ಗಂತೂ ತುಂಬಾ ಕಷ್ಟ ಇರುತ್ತೆ. ಅಲ್ಲಿಂದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇರೋದು ಕೆಳಗಡೆ ಆದರೂ ಬೆಟ್ಟದ ಮೇಲಿಂದೆಲ್ಲ ಸುತ್ತಿಸಿ, ಅಲ್ಲಿಂದ ಅಲ್ದಾಡಿಸಿ ಪರದಾಡಿಸಿ ಆಮೇಲೆ ದರ್ಶನಕ್ಕೆ ಬರ್ತೀರಾ. ತಿರುಪತಿ ತಿಮ್ಮಪ್ಪ ಕಷ್ಟ ಕೊಟ್ಟು ನಿಮ್ಮ ಕೈಲಾಗುತ್ತೋ ಇಲ್ವೋ, ಎಷ್ಟೋ ಜನ ಅಲ್ಲಿಗೆ ಬರ್ತಾರೆ, ಬಂದು ದರ್ಶನ ಮಾಡದೆ ಹೋಗೋರಿದ್ದಾರೆ. ಆ ತಿಮ್ಮಪ್ಪನ ದರ್ಶನ ಮಾಡಬೇಕು, ಅವನು ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ದಾಗ ಮಾತ್ರ ದೇವರು ನಿಮ್ಮನ್ನು ಕರ್ಸ್ಕೊಳ್ಳೋದು. ಅಲ್ಲಿವರೆಗೂ ನೀವೇನೇ ಟ್ರೈ ಮಾಡಿದ್ರೂ ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕಾಗಲ್ಲ. ಹಾಗೆ ಆ ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ನಿಮಗೆ ತುಂಬ ಅಡೆತಡೆಗಳು ಬರುತ್ತೆ. ನಿಮ್ಮ ಕೈಲಿ ಆಗಲ್ಲ, ಸುಸ್ತು, ಸಂಕಟ, ತಲೆನೋವು, ಜ್ವರ, ನೆಗಡಿ ಏನೇ ಬರಲಿ, ನೀವು ದರ್ಶನ ಮಾಡಲೇಬೇಕು ಅನ್ನೋದಾಗಿದ್ದರೆ, ಆ ತಿರುಪತಿ ತಿಮ್ಮಪ್ಪ ನಿಮ್ಮನ್ನು ನೋಡಲೇಬೇಕು ಅನ್ನೋದಾಗಿದ್ದರೆ ಖಂಡಿತವಾಗ್ಲೂ ಕರ್ಸ್ಕೊತಾರೆ. ತುಂಬ ಜನ ನಾನು ನೋಡಿದ ಮಟ್ಟಿಗೆ, ನಾನು ಹೋಗ್ಬೇಕಾದ್ರೇ ಎಷ್ಟೋ ಜನ ತುಂಬ ರಶ್ ಇದೆ, ಇಷ್ಟಿದೆ ಅಂತ ಅರ್ಧ ದಾರಿವರೆಗೂ ಬಂದು ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ಸುಸ್ತಾಗ್ತಿದೆ, ಕಾಲು ನೋವು, ಕೈ ನೋವು ಅಂತ ವಾಪಸ್ ಹೋದವರಿದ್ದಾರೆ. ಆದರೆ ಈ ತುಂಬ ಜನ, 3/4% ಜನ ಏನೇ ಆದರೂ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಬಂದು ದರ್ಶನ ಮಾಡಿದವರಿದ್ದಾರೆ. ಹಾಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ನೀವು ಹೋಗಬೇಕಾದ್ರೆ ಯಾವಾಗಲೂ ಬೆಳಗಿನ ಜಾವದ ಟೈಮಲ್ಲಿ ಹೋಗಿ. ಯಾಕೆ ಗೊತ್ತಾ, ತಿರುಪತಿ ತಿಮ್ಮಪ್ಪ ಎಚ್ಚರವಾಗೋದೇ ಬೆಳಗಿನ ಜಾವ. ಅಲ್ಲಿ ನೋಡಿ ಬೇಕಾದರೆ 12 ಗಂಟೆ ರಾತ್ರಿಗೆ ಕ್ಲೋಸ್ ಮಾಡಿಬಿಡ್ತಾರೆ, 3 ಗಂಟೆ ರಾತ್ರಿಗೆ ಮಾತ್ರ ದರ್ಶನಕ್ಕೆ ಓಪನ್ ಬಿಡೋದು. ಯಾಕಂದರೆ ತಿರುಪತಿ ತಿಮ್ಮಪ್ಪನಿಗೆ ಬೆಳಗಿನ ಜಾವ ಸುಪ್ರಭಾತ ಸೇವೆನ ಮಾಡಿ, ಅವರಿಗೆ ಅಭಿಷೇಕ ಸೇವೆನ ಮಾಡಿ, ಅವರನ್ನು ಎಬ್ಬಿಸಿ, ಅವರ ಇಷ್ಟಾರ್ಥಗಳನ್ನ ಏನೇನಿದೆ ಅವ್ರಿಗೆ ಸೇವೆಗಳನ್ನ ಮಾಡಿ
ತದನಂತರ ದರ್ಶನಕ್ಕೆ ಬಿಡುವಂಥದ್ದು. ಅಭಿಷೇಕ ಮಾಡಬೇಕಾದ್ರೇ ಬಿಡ್ತಾರೆ. ಇದು ಸರ್ವದರ್ಶನಕ್ಕೆ ಹೋಗೋರಿಗೆ ತುಂಬಾ ಈಸಿ. ಹೇಳ್ಬೇಕಂದ್ರೆ ನೀವು ಬೆಳಗಿನ ಜಾವ 7 ಗಂಟೆ 8 ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡ್ರೆ ನಿಮಗೆ ನಾಳೆ ಬೆಳಿಗ್ಗೆ 3 ಗಂಟೆ 4 ಗಂಟೆಗೇ ದರ್ಶನ ಆಗೋದು. ಆ ಟೈಮಲ್ಲಿ ದರ್ಶನ ಮಾಡಿ ನಿಮ್ಮ ಇಷ್ಟಗಳನ್ನ ನೀವು ಬೇಡ್ಕೊಂಡ್ರೆ ಆ ತಿರುಪತಿ ತಿಮ್ಮಪ್ಪ ನಿಜವಾಗ್ಲೂ ಕೂಡ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ. ಮತ್ತು ನಿಮ್ಮ ಮೇಲೆ ಸದಾ ಅವನ ದೃಷ್ಟಿನ ಇಟ್ಟಿರ್ತಾನೆ ಅಂತ ಹೇಳ್ಬೋದು. ಅವನ ಆಶೀರ್ವಾದ ಸದಾ ನಿಮಗಿರುತ್ತೆ ಅಂತ ಕೂಡ ಹೇಳ್ಬೋದು. ಬೆಳಗಿನ ಜಾವ ಯಾರೇ ನೀವು ಸರ್ವದರ್ಶನಕ್ಕೆ ಹೋಗಿ, ಇಲ್ಲ SST ಟೋಕನಲ್ಲಿ ಹೋಗಿ, ಇಲ್ಲ ನಿಮ್ಮದು SED ಟೋಕನಲ್ಲಿ ಹೋದ್ರೂ ಕೂಡ ಸ್ಪೆಷಲ್ ಎಂಟ್ರಿ ದರ್ಶನದಲ್ಲಿ ಬೆಳಗಿನ ಜಾವ ನೋಡಿ ಟೈಮಿಂಗ್ಸ್ನ ಬುಕ್ ಮಾಡ್ಕೊಳ್ಳಿ. SST ಟೋಕನಲ್ಲಿ ನಿಮಗೆ ಬೆಳಗಿನ ಜಾವ ಅಂತಿರೋದಿಲ್ಲ, ಅವ್ರು ಏನು ಟೈಮಿಂಗ್ಸ್ ಕೊಡ್ತಾರೆ ಅದೇ ಟೈಮಿಂಗ್ಸ್ ಇರುತ್ತೆ. ಸರ್ವದರ್ಶನಕ್ಕೆ ಹೋಗೋರು ಬೇಕಾದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಅವರಿಗೆ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ ಬೆಳಗಿನ ಜಾವ ನೀವು ಅಲ್ಲಿಂದ ಹೊರಟ್ರೆ 24 ಅವರ್ಸ್ ಅಂತ ಹಾಕಿರ್ತಾರೆ, ರಶ್ ಇದ್ದರೆ. ಇಲ್ಲ ಅಂತಂದರೆ ನಿಮಗೆ ಬೇಗನೆ ದರ್ಶನ ಕೂಡ ಆಗ್ಬೋದು. ಬೆಳಗಿನ ಜಾವದ ದರ್ಶನದಲ್ಲಿ ಸ್ವಾಮಿನ ಎಬ್ಸೋಕೆ ಅಂತಲೇ ಸುಪ್ರಭಾತ ಸೇವೆನ ಮಾಡ್ತಾರೆ. ಆ ಸ್ವಾಮಿನ ಎಬ್ಬಿಸಿ ಅವ್ರಿಗೇನು ಉಪಚಾರಗಳು ಮಾಡಬೇಕು ಅದನ್ನು ಮಾಡಿ ಅವರಿಗೆ ಪ್ರತಿಯೊಂದು ಅಭಿಷೇಕನ ಮಾಡ್ತಾ ಇರ್ತಾರೆ. ಅಂಥ ಅಭಿಷೇಕ ಮಾಡೋ ಟೈಮಲ್ಲಿ ನೀವು ಹೋಗಿ ಆ ಸ್ವಾಮಿನ ತುಂಬ್ಕೋಬೋದು ಮತ್ತು ನಿಮ್ಮ ಇಷ್ಟಾರ್ಥಗಳೇನಿರುತ್ತೆ ಅದನ್ನು ಬೇಡ್ಕೋಬೋದು. ಆ ಟೈಮಲ್ಲಿ ಸ್ವಾಮಿ ಮನಃಶಾಂತಿಯಿಂದ ಇರ್ತಾರೆ. ಯಾವುದೇ ಗದ್ದಲ ಇಲ್ಲದೆ, ಸದ್ದು ಗದ್ದಲಗಳಿಲ್ಲದೆ, ಜಗಳಗಳಿಲ್ಲದೆ, ಪ್ರತಿಯೊಂದು ಪ್ರಪಂಚನೇ ನಿಶ್ಶಬ್ದವಾಗಿರುವಂಥ ಟೈಮಲ್ಲಿ, ಆ ಟೈಮಲ್ಲಿ ಸ್ವಾಮಿಗೆ 3 ಗಂಟೆ 4 ಗಂಟೆ ರಾತ್ರಿಯಲ್ಲಿ ಅವರು ಸುಪ್ರಭಾತ ಸೇವೆನ ಮಾಡಿ ಅಭಿಷೇಕ ಸೇವೆನ ಮಾಡ್ತಿರ್ಬೇಕಾದ್ರೆ ನೀವು ದರ್ಶನ ಮಾಡಿದ್ರೆ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ನಿಜವಾಗ್ಲೂ ಇರುತ್ತೆ. ಆ ಟೈಮಲ್ಲಿ ಸ್ವಾಮಿಗೆ ಯಾವುದೇ ರೀತಿ ಅಲಂಕಾರಗಳನ್ನು ಮಾಡಿರೋದಿಲ್ಲ. ಇನ್ನೂ ಕೂಡ ಸ್ವಾಮಿಗೆ ಯಾವುದೇ ರೀತಿ ವಿಭೂತಿ, ಕಣ್ಣು ಮುಚ್ಚೋದಾಗಲಿ, ನಾಮ ಆಗಲಿ ಹಾಕಿರೋದಿಲ್ಲ. ಆದ್ದರಿಂದ ಸ್ವಾಮಿ ದೃಷ್ಟಿ ನಿಮ್ಮ ಮೇಲೆ ಯಥೇಚ್ಛವಾಗಿ ಬೀಳೋದ್ರಿಂದ ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗಾಗಿ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ತುಂಬಾ ಏಳು ಬೀಳುಗಳು ಏನೇ ಇದ್ದರೂ ಅದೆಲ್ಲ ಸರಿ ಹೋಗಿ ಒಳ್ಳೆ ಸಕ್ಸಸ್ನ ಕಾಣ್ತೀರಾ ಅಂತ ನಾನು ಹೇಳ್ತೀನಿ. ಯಾರೇ ದರ್ಶನ ಮಾಡೋದಾದರೂ ಬೆಳಗಿನ ಜಾವ ದರ್ಶನ ಮಾಡಿ ಅಂತ ಹೇಳ್ತೀನಿ. ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.